ಅದ್ರ ಬಗ್ಗೆ ತಮ್ಮ ಅನಿಸಿಕೆ ಅಭಿಪ್ರಾಯ. ಸಂಸ್ಥೆಯ ಕಡೆಯಿಂದ ನಮ್ಮ ತಂದೆಯವರಾದ ಪ್ರಕಾಶ್ ಆಂಜನೇಯರವರು ಚಿಕ್ಕಲಗತ್ತಿ ಮಾಜಿ ಕರ್ನಾಟಕ ಅವರ ಕಿಮ್ಮೂರ್ತಿ ಸರ್ ಅವರ ಒಂದು ನೇತೃತ್ವದಲ್ಲಿ ರಾಜ್ಯ ಮಟ್ಟದ ಪಂದ್ಯವನ್ನು ಆಯೋಜಿಸಿದ್ದಾರೆ. ಎಲ್ಲರಿಗೂ ತುಂಬ ಧನ್ಯವಾದಗಳು. ಎಲ್ಲರ ಸಹಕಾರ ನಾಗರಾಜ್ ಸರ್, ಅಶೋಕ್ ಸರ್, ದಿವೇಂದ್ರ ಕುಮಾರ್ ಸರ್, ಅವ್ರ ಕೈ ಕೆಳಗಡೆ ತುಂಬ ಜನ ಕ್ರೀಡಾಪಟುಗಳು ಕೊಟ್ಟಿದ್ದಾರೆ. ಅವರು ದಿವೇಂದ್ರ ಕುಮಾರ್ ಸರ್ ಮತ್ತು ಮಂಜುನಾಥ್ ಸರ್ ಇವರೆಲ್ಲ ನಮ್ಮ ತಂದೆಯವರಲ್ಲಿ ತುಂಬ ಒಡನಾಟ ಇಟ್ಕೊಂಡಿದ್ದಾರೆ. ಕಿಮ್ಮೂರ್ತಿ ಸರ್ ಅಂತೂ ಮೈಸೂರು ಬಂದರೆ ಫಸ್ಟು ಅವರು ತಂದೆಯವರು ಮಾತಾಡ್ಕೊಂಡು ಬೇರೆ ಕೆಲಸ ಮಾಡ್ತಾಯಿದ್ದಾರೆ. ಅವರ ಒಂದು ಕೊಡುಗೆ ಅಪಾರವಾದ ಕಿಮ್ಮೂರ್ತಿ ಸರ್ ತಂದೆಯವರ ಇಷ್ಟ ಒಂದು ಪ್ರೀತಿ ಗೌರವದಿಂದ ಈ ಮಟ್ಟಿಗೆ ಖೋಖೋ ಪಂದ್ಯಾವಳಿಗಳು ಮೈಸೂರಲ್ಲಿ ತುಂಬ ಎಲ್ಲರಿಗೂ ಧನ್ಯವಾದಗಳು. ಸರ್, ತಂದೆಯವ್ರಿಗೆ ಒಂದು ಆಸೆ ಐತೆ ಸರ್, ಅವ್ರದ್ದು ಇದನ್ನ ಒಲಿಂಪಿಕ್ ಗೇಮ್ ಆಗಿ ಪರಿಗಣಿಸಬೇಕು ಅಂತ ಒಂದು ಆಸೆ ಐತೆ ಸರ್. ಪ್ರಯತ್ನ ಪಡ್ತೀವಿ ಸರ್. ಎಲ್ಲರೂ ಸಹಕಾರ, ಎಲ್ಲರೂ ಇದೇ ಥರ ಇದೆ ಸರ್. ಎಲ್ಲರೂ ಒಂದು ಪ್ರಯತ್ನ ಮಾಡಿ ಓಕೆ, ಥ್ಯಾಂಕ್ ಯು ಸರ್. ಮನುಷ್ಯನಿಗೆ ಆರೋಗ್ಯ, ಆಹಾರ ಎಷ್ಟು ಮುಖ್ಯ, ಕ್ರೀಡೆನೂ ಅಷ್ಟೇ ಮುಖ್ಯ. ಈ ಕ್ರೀಡೆನೇ ಆಯೋಜನೆ ಮಾಡಬೇಕು. ಯಾರಿಂದ ಮತ್ತು ಹೇಗಾಗ್ತದೆ? ಮನುಷ್ಯನಿಗೆ ಆಹಾರ, ಆರೋಗ್ಯ ಎಷ್ಟು ಮುಖ್ಯ, ಕ್ರೀಡೆನೂ ಅಷ್ಟೇ ಮುಖ್ಯ. ಈ ಕ್ರೀಡೆಯನ್ನೇ ಆಯೋಜನೆ ಮಾಡಬೇಕು ಅನ್ನುವಂಥ ಅಭಿಪ್ರಾಯ ನಮಗೆ ಹೇಗೆ ಬಂತು, ಯಾರಿಂದ? ಸರ್, ಇದು ಕಿಮ್ಮೂರ್ತಿ ಸರ್ ಅವರಿಂದನೇ ಸರ್. ಎಲ್ಲ ಒಂದು ಏನು ಕಾರ್ಯಕ್ರಮ ನಡೀತಾ ಇದೆ, ಪಂದ್ಯಾವಳಿಗಳು ನಡೀತಾ ಇದೆ, ಅವರೇ ಇದರಿಂದ ಬೆನ್ನೆಲುಬು ಸರ್. ಏನೇ ಕೀರ್ತಿ, ಏನೇ ಕಿಮ್ಮೂರ್ತಿ ಸರ್, ನಮ್ಮ ಅಧ್ಯಕ್ಷರಾದಂಥ ನಾಗರಾಜ್, ನಮ್ಮ ವಿದ್ಯಾಲಯದವರ ಭಗವಾನ್ ಸರ್ ಹುಡುಗಿ ಅಪಾರವಾದದ್ದು. ನಾವೆಲ್ಲರಿಗೂ ಒಂದು ಧನ್ಯವಾದಗಳು ತಿಳಿಸ್ತೀನಿ ಸರ್. ನೀವು ಹೇಳ್ದಂಗೆ ಸರ್, ನಮ್ಮ ಜೀವನಕ್ಕೆ ಕ್ರೀಡಾ ಭಾಳ ಮುಖ್ಯವಾದಂಥ ಒಂದು ಅಂಗ ಸರ್. ತುಂಬ ಬೇಕಾಗ್ತದೆ ಸರ್. ಖೋಖೋ ಅನ್ನೋದು ಇದು ಹಳ್ಳಿ ಸೊಗಡಿನ ಕ್ರೀಡೆ. ಈ ಪಾಶ್ಚಿಮಾತ್ಯ ಕ್ರೀಡೆಗಳ ಮೇಲೆ ಹಳ್ಳಿಯ ಸೊಗಡಿನ ಕ್ರೀಡೆಯನ್ನು ಯಶಸ್ವಿ ಹೋಗ್ತಾ ಇತ್ತು. ಅದ್ರ ಬಗ್ಗೆ ತುಂಬ ಅಭಿಪ್ರಾಯ ಇದೆ ಸರ್. ಖೋಖೋ ಆಟ ಹೆಂಗೆ ಅಂದರೆ ಸರ್, ಖೋಖೋ ಆಟ ಇದೊಂದು ಆಟ ಆಡಿದ್ರೆ ಸರ್, ಇತರೆ ಆಟಗಳು ಯಾವುದು ಬೇಕಾದರೂ ಆಡ್ಬೋದು ಸರ್. ನಮ್ಮ ತಂದೆಯವರು ಇದೇ ಮಾತು ಹೇಳೋರು ಸರ್. ತುಂಬ ಜ್ಞಾಪಕ ಇದೆ. ಅವರು ಖೋಖೋ ಒಂದು ಆಟ ಆಡಿದ್ರೆ ಅದು ಜಾತಿಗೆ ಇರ್ಬೋದು, ರೇಸಿಂಗ್ ಇರ್ಬೋದು, ಏನಿದೆ ಎಲ್ಲ ಬೇರೆ ಇತರ ಆಟಗಳು ಸರ್. ಕ್ರಿಕೆಟ್ ಆಡ್ಬೋದು, ಕಬಡ್ಡಿ ಆಡ್ಬೋದು, ಸ್ವಿಮ್ಮಿಂಗ್ ಮಾಡ್ಬೋದು, ಎಲ್ಲ ಥರ ಆಟಗಳು ಇದರಿಂದ ಆಡಿದ್ರೆ ಸರ್ ಎಲ್ಲನೂ ಆಡ್ಬೋದು ಸರ್. ಇಲ್ಲಿ ಕ್ರೀಡಾಪಟುಗಳು ಭಾಗವಹಿಸಿರೋದೇ ಒಂದು ಸಂತೋಷ ಸರ್. ಅವರು ಸೋಲೋದು ಗೆಲ್ಲೋದು ಒಂದು ಭಾಗ ಆಗ್ತದೆ ಸರ್. ಅವ್ರು ಬಂದು ಹಾವೇರಿ ಇರ್ಬೋದು, ಬೆಳಗಾಂ ಇರ್ಬೋದು, ಅಲ್ಲಿಂದ ಬಂದು ಮಕ್ಕಳು ಇಲ್ಲಿಂದ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ. ಅದೇ ಒಂದು ದೊಡ್ಡ ಒಂದು ನಮಗೆ ಒಂದು ಕೊಡುಗೆ ಸರ್. ನಮ್ಮ ಒಂದು ಇದಕ್ಕೆ ಮುಂದೆ ಆಡ್ತಾ ಇರೋದು. ಅವರು ಸೋತ್ರೂ ಬೇಜಾರು ಮಾಡ್ಕೋಬಾರ್ದು ಸರ್. ಗೆದ್ದೋರನ್ನ ನೋಡಿ ಖುಷಿಪಟ್ಟು ನಾವು ಒಂದು ದಿವಸ ಗೆಲ್ಬೋದು ಅನ್ನೋ ಒಂದು ಆಶಾಭಾವನೆ ಇಟ್ಕೊಂಡು ಆಡಬೇಕು ಸರ್.